ಎಲ್ಲ ಗೃಹಲಕ್ಷ್ಮಿಯರಿಗೂ ಕೂಡ 6,000 ರೂಪಾಯಿ ಬಾಕಿ ಕಂತು ಹಣ ಜಮೆ ಬಗ್ಗೆ ಒಂದು ದೊಡ್ಡ ಸಿಹಿ ಸುದ್ದಿ ಬಂದಿದೆ. ಈ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ಕೊನೆ ತನಕ ನೋಡ್ತಾ ಇರಿ. ಯಾಕಂದ್ರೆ ಗೃಹಲಕ್ಷ್ಮಿಯರಿಗೆ ಒಂದಲ್ಲ ಎರಡು ಬಂಪರ್ ಸುದ್ದಿ, ಒಂದು ಹೊಸ ರೂಲ್ಸ್ ಮತ್ತು ಮರು ಅರ್ಜಿ ಬಗ್ಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬಂದಿದೆ. ಇನ್ನೊಂದು ಕಡೆಗೆ ರೇಷನ್ ಕಾರ್ಡ್ ಇದ್ದವರಿಗೆ, ಹೌದು ನಿಮ್ಮ ಹತ್ತಿರ BPL ಕಾರ್ಡ್ ಇರಬಹುದು, ಅನ್ನಭಾಗ್ಯ ಫಲಾನುಭವಿಗಳು ಕೂಡ ನೀವಾಗಿದ್ರೆ ನಿಮಗೂ ಕೂಡ ಭರ್ಜರಿ ಸಿಹಿ ಸುದ್ದಿ ರಾಜ್ಯ ಸರ್ಕಾರದಿಂದ ಸದ್ಯಕ್ಕೆ ಬರ್ತಾ ಇದೆ ವೀಕ್ಷಕರೇ. ಇನ್ನು ಬಸ್ ನಲ್ಲಿ ಪ್ರಯಾಣ ಮಾಡೋ ಪ್ರಯಾಣಿಕರಿಗೂ ಕೂಡ ಒಂದು ಸಿಹಿ ಸುದ್ದಿ, ಒಂದು ಶಾಕಿಂಗ್ ಸುದ್ದಿ ಕೂಡ ಬಂದಿದೆ. ಅಷ್ಟು ಮಾತ್ರವಲ್ಲದೆ ಸ್ಮಾರ್ಟ್ ಕಾರ್ಡ್ ಯಾವಾಗ ವಿತರಣೆ ಮಾಡ್ತಾರೆ, ಅರ್ಜಿ ಹಾಕೋದಕ್ಕೆ ಯಾವೆಲ್ಲ ದಾಖಲೆಗಳು ಮಹಿಳೆಯರು ರೆಡಿ ಇಡಬೇಕಾಗುತ್ತೆ, ಎದಕ್ಕಂದ್ರೆ ಮುಂದಿನ ಬರೋ ದಿನ ಆಧಾರ್ ಕಾರ್ಡ್ಗೆ ಬ್ರೇಕ್ ಬೀಳಲಿದೆ, ಒಂದು ಸ್ಪೆಷಲ್ ಐಡೆಂಟಿಟಿ ಕಾರ್ಡ್ ವಿತರಣೆ ಮಾಡಲಾಗುತ್ತೆ ವೀಕ್ಷಕರೇ. ಇನ್ನು ನೀವು ಕೂಡ ಈ ಒಂದು ಪಿಂಚಣಿ ಯೋಜನೆ ಮೂಲಕ ಕೇಂದ್ರ ಸರ್ಕಾರದಿಂದ ತಿಂಗಳಿಗೆ 1,000ದಿಂದ 5,000 ರೂಪಾಯಿವರೆಗೂ ಪೆನ್ಷನ್ ಪಿಂಚಣಿ ಪಡ್ಕೋಬಹುದು. ಇದಕ್ಕೋಸ್ಕರ ನೀವು ಏನ್ ಮಾಡಬೇಕು ಅಂದ್ರೆ ಎಲ್ಲಿ ಒಂದು ಅರ್ಜಿ ಹಾಕಬೇಕು, ಎಷ್ಟು ಇದಕ್ಕೆ ರೂಲ್ಸ್ ಇದೆ ಅದನ್ನು ಕೂಡ ನೋಡೋಣ. ಇನ್ನೊಂದು ಕಡೆಗೆ ಮತ್ತೆ ಕೊರೋನಾ ವೈರಸ್ ಆರ್ಭಟ ಶುರುವಾಗಿದೆಯಾ? ಹೌದು ವೀಕ್ಷಕರೇ, ಭಾರತದಲ್ಲಿ ಮತ್ತೆ ಕೊರೋನಾ ವೈರಸ್ ಮತ್ತೆ ಆಗ್ತಾ ಇದೆ ಅಂತೆ. ಇದ್ರ ಬಗ್ಗೆ ದೊಡ್ಡ ಒಂದು ಶಾಕಿಂಗ್ ಸುದ್ದಿ ಬಂದಿದೆ, ಅದನ್ನು ಕೂಡ ನೋಡೋಣ. ಅದಕ್ಕಿಂತ ಮುಂಚೆ ನೀವು ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ, ರೇಷನ್ ಕಾರ್ಡ್ ಹೊಂದಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ವಿಡಿಯೋಗೆ ಸಪೋರ್ಟ್ ಮಾಡಿ. ಹಾಗೂ ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ. ನಿಮಗೆ 30ನೇ ಕಂತು ಗೃಹಲಕ್ಷ್ಮಿ ಹಣ ಜಮೆ ಆಯ್ತಾ? ಎದಕ್ಕಂದ್ರೆ ಸರ್ಕಾರದಿಂದ ಎಲ್ಲರಿಗೂ ಕೂಡ 30ನೇ ಕಂತಿನವರೆಗೂ ಹಣವನ್ನ ಜಮೆ ಮಾಡಲಾಗಿದೆ. ಯಾರಿಗೆಲ್ಲ 30ನೇ ಕಂತು ಹಣ ಬಂದಿದ್ದಿಲ್ಲ ನೋಡಿ, ಅಂತವರಿಗೂ ಕೂಡ ಜಮೆ ಮಾಡಲಾಗಿದೆ ವೀಕ್ಷಕರೇ. ಎಲ್ಲ ಅರ್ಹ ಫಲಾನುಭವಿಗಳ ಅಕೌಂಟ್ಗೆ 30 ಕಂತು 60,000 ರೂಪಾಯಿ ಒಟ್ಟು ಟೋಟಲ್ ಗೃಹಲಕ್ಷ್ಮಿ ಹಣ ಜಮೆ ಮಾಡಲಾಗಿದೆ ವೀಕ್ಷಕರೇ. ಹಾಗಾದ್ರೆ ಬಾಕಿ ಕಂತು ಹಣ ಯಾವಾಗ ಬಿಡುಗಡೆ ಆಗುತ್ತೆ ನೋಡಿ. ಸದ್ಯಕ್ಕೆ ಸರ್ಕಾರದಿಂದ 30 ಕಂತನ್ನ ಹಾಕಲಾಗಿದೆ, ಅಂದ್ರೆ ಇನ್ನು ಸರ್ಕಾರ 3 ಕಂತು ಕೊಡೋದು ಬಾಕಿ ಇದೆ. ಹಾಗಾದ್ರೆ 6,000 ರೂಪಾಯಿ ಹಣ ಯಾವಾಗ ಜಮೆ ಆಗುತ್ತೆ ನೋಡಿ ವೀಕ್ಷಕರೇ. ಒಂದು ಕಡೆಗೆ ಮರು ಪರಿಶೀಲನೆ ಮತ್ತು ದಾಖಲೆಗಳ ಪರಿಶೀಲನೆ ಕೂಡ ಸರ್ಕಾರದ ಮಟ್ಟದಲ್ಲಿ ನಡೀತಾ ಇದೆ. ಇನ್ನೊಂದು ಕಡೆಗೆ ಅರ್ಹ ಫಲಾನುಭವಿಗಳ ಅಕೌಂಟ್ಗೆ ಸರ್ಕಾರ ಈ ಒಂದು 15 ದಿನಗಳ ಒಳಗೆ ಹಣವನ್ನ ಹಾಕೋದ್ರ ಮೂಲಕ ಕ್ಲಿಯರ್ ಕೂಡ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಕಳೆದ 2 ತಿಂಗಳಿಂದ ಗೃಹಲಕ್ಷ್ಮಿಯರಿಗೆ ಹಣ ಬಂದಿಲ್ಲ ಅಂತ ಗೃಹಲಕ್ಷ್ಮಿಯವರು ಈಗಾಗಲೇ ಒಂದು ಹೇಳಿಕೆಗಳನ್ನಾಗಿರ್ಬೋದು, ಕಮೆಂಟ್ಸ್ ಗಳನ್ನ ಸುದ್ದಿಗಾರರೊಂದಿಗೆ ಮಾತನಾಡುವಾಗ ಕೊಡ್ತಾ ಇರುವಂತದ್ದು ನೋಡಿ. ಒಟ್ಟಾರೆ ನಿಮಗೆ ಹೇಳಬೇಕಂದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಒಂದು ಕಡೆಗೆ ಮರು ಅರ್ಜಿ ಪ್ರಕ್ರಿಯೆ ಆದಷ್ಟು ಬೇಗ ನಡೆದ್ರೆ ತುಂಬಾನೇ ಒಳ್ಳೇದು. ಎದಕ್ಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಮರು ಅರ್ಜಿ ಯಾರು ಹಾಕ್ತಾರ ನೋಡಿ, ಅವರ ಅರ್ಜಿಗಳನ್ನ ಈ ಬಾರಿ ಕರೆಕ್ಟ್ ಆಗಿ ಪರಿಶೀಲನೆ ಮಾಡಲಾಗುತ್ತೆ. ಯಾರೆಲ್ಲ ನಕಲಿ ದಾಖಲೆ ಕೊಟ್ಟು ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಜಾಯ್ನ್ ಆಗ್ತಾರೆ ನೋಡಿ, ಅವರನ್ನ ಆ ಕ್ಷಣದಲ್ಲಿ ತೆಗೆದು ಕೂಡ ಹಾಕಬಹುದು ಅಂತ ಹೇಳಲಾಗಿದೆ. ಅಂದ್ರೆ ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಇಲ್ಲಿ ಒಂದು ದಾಖಲೆ ಪರಿಶೀಲನೆಗೆ ಅಂತ ಮನೆ ಮನೆಗೆ ಸಿಬ್ಬಂದಿಗಳು ಕೂಡ ಭೇಟಿ ಕೊಡಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಮರು ಅರ್ಜಿ ಪ್ರಕ್ರಿಯೆ ಯಾವಾಗ ನೋಡಿ ವೀಕ್ಷಕರೇ, ಇದೇ ಒಂದು ವಾರದಲ್ಲಿ ಮರು ಅರ್ಜಿ ಪ್ರಕ್ರಿಯೆ ಆರಂಭವಾಗುವ ಎಲ್ಲ ಸಾಧ್ಯತೆ ಇದೆ. ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರೇ ಹೇಳಿರೋ ಪ್ರಕಾರ ಗೃಹ ಜ್ಯೋತಿ ಯೋಜನೆಗಾಗಲೇ ಮರು ಪರಿಶೀಲನೆ ಕಾರ್ಯ ಪ್ರಾರಂಭವಾಗಿದೆ. ಅದೇ ಪ್ರಕಾರ ಗೃಹಲಕ್ಷ್ಮಿ ಯೋಜನೆ ಮರು ಅರ್ಜಿ ಪ್ರಕ್ರಿಯೆ ಕೂಡ ಪ್ರಾರಂಭವಾಗಲಿದೆ. ನಂತರ ಉಚಿತ ಬಸ್ ಸ್ಮಾರ್ಟ್ ಕಾರ್ಡ್ ಅರ್ಜಿ ಪ್ರಕ್ರಿಯೆ ಕೂಡ ಪ್ರಾರಂಭವಾಗಲಿದೆ. ಅಂದ್ರೆ ಬಸ್ ನಲ್ಲೂ ಕೂಡ ಒಂದು ಓಡಾಡಲು ಮಹಿಳೆಯರಿಗೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಸ್ಪೆಷಲ್ ಐಡೆಂಟಿಟಿ ಕಾರ್ಡ್ ಸರ್ಕಾರದಿಂದ ವಿತರಣೆ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ. ಹಾಗಾದ್ರೆ ಈಗ ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಎಂಬುವ ನಿಮ್ಮ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂದ್ರೆ ನೋಡಿ, ಇದೇ ಒಂದು 25ನೇ ತಾರೀಕಿನವರೆಗೂ ನೀವು ಕಾಯಲೇಬೇಕಾಗುತ್ತೆ ವೀಕ್ಷಕರೇ. ಎದಕ್ಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಮರು ಅರ್ಜಿ ಪ್ರಕ್ರಿಯೆ ಈ ವಾರದಲ್ಲಿ ಪ್ರಾರಂಭವಾದರೆ ಮತ್ತು ಸರ್ಕಾರದ ಮಟ್ಟದಲ್ಲಿ ದಾಖಲೆಗಳ ಪರಿಶೀಲನೆ ಕೂಡ ಈಗಾಗಲೇ ನಡೀತಾ ಇದೆ. ಇನ್ನೊಂದು ಕಡೆಗೆ ಅರ್ಹ ಫಲಾನುಭವಿಗಳ ಖಾತೆಗೆ ಹಣ ಕೂಡ ಬರುತ್ತೆ. ಅಂದ್ರೆ ಎಲ್ಲ ಒಂದು ಗ್ಯಾರಂಟಿಗಳು ಕೂಡ ಕಂಟಿನ್ಯೂ ಆಗುತ್ತೆ, ಗೃಹಲಕ್ಷ್ಮಿ ಹಣನೂ ಬರುತ್ತೆ, ಎಲ್ಲ ಸರ್ಕಾರದ ಯೋಜನೆಗಳು ಕೂಡ ಮುಂದುವರಿಯುತ್ತೆ, ಯಾವುದೇ ಯೋಜನೆಗಳನ್ನ ನಿಲ್ಸಲ್ಲ ಅಂತ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿರೋದು ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಆದ್ರೆ ಅನರ್ಹರಿಗೆ ಹಣ ಬರೋದಿಲ್ಲ ವೀಕ್ಷಕರೇ, ಅವರಿಗೆ ಹಣ ಸರ್ಕಾರ ಹಾಕೋದು ಕೂಡ ಬಂದ್ ಮಾಡ್ತಾ ಇದೆ. ಯಾಕಂದ್ರೆ 3,89,000 ಅಕೌಂಟ್ ಗಳನ್ನ ಗೃಹಲಕ್ಷ್ಮಿ ಹೆಸರನ್ನ ತೆಗೆದು ಹಾಕಲಾಗ್ತಾ ಇದ್ದು. ಎದಕ್ಕಂದ್ರೆ ತೆರಿಗೆ ಪಾವತಿದಾರರು GST ರಿಟರ್ನ್ಸ್ ಮಾಡ್ತಾ ಇದ್ದವರು ಗೃಹಲಕ್ಷ್ಮಿಯರಾಗಿರ್ಬೋದು, ಅವರ ಯಜಮಾನರು ಆಗಿರ್ಬೋದು. ಇನ್ನು ಒಂದೇ ಮನೆಯಲ್ಲಿ 2-3 ಜನ ಗೃಹಲಕ್ಷ್ಮಿ ಅಕೌಂಟ್ ಅಲ್ಲಿ ಹಣ ಪಡ್ಕೊಂತ ಇರೋದು ಕೂಡ ಗೊತ್ತಾಗಿದ್ದು, ಅದೇ ಒಂದೇ ಅಕೌಂಟ್ ಅಲ್ಲಿ ಅಂದ್ರೆ 2-3 ಗೃಹಲಕ್ಷ್ಮಿ ಅಕೌಂಟ್ ಅನ್ನ ಮಾಡ್ಕೊಂಡು ಒಬ್ಬರು ಹಣವನ್ನ ಪಡ್ಕೊಂತ ಇರೋದು, ಯಾರೊಂದು ಮೊಬೈಲ್ ನಂಬರ್ ಕೊಟ್ಟು ಯಾರೊಂದು ಹೆಸರಲ್ಲಿ ಲಾಭ ಪಡ್ಕೊಂತ ಇರೋದು ಕೂಡ ಗೊತ್ತಾಗಿದೆ. ಅಂತವರ ಹೆಸರನ್ನ ತೆಗೆದು ಕೂಡ ಹಾಕಲಾಗಿದೆ ವೀಕ್ಷಕರೇ. ಹೀಗಾಗಿ ಅನರ್ಹರಿಗೆ ಹಣ ಬರೋದಿಲ್ಲ, ಅರ್ಹ ಫಲಾನುಭವಿಗಳಿಗೆ ಹಣ ಜಮೆ ಪ್ರಕ್ರಿಯೆ ಶುರುವಾಗುತ್ತೆ ನೋಡಿ. ಕೆಲವೊಮ್ಮೆ 1 ತಿಂಗಳು ಹಣ ಬರ್ತಾ ಇರಲಿಲ್ಲ, ಇನ್ನೊಂದು ತಿಂಗಳು 2 ಬಾರಿ ಹಣವನ್ನ ಜಮೆ ಮಾಡೋದ್ರ ಮೂಲಕ ಬ್ಯಾಲೆನ್ಸ್ ಕಂತನ್ನ ಕ್ಲಿಯರ್ ಅನ್ನ ಮಾಡ್ತಾ ಇದ್ರು. ಆದ್ರೆ ಈ ಬಾರಿ ಕೊನೆಯದಾಗಿ ಮಾರ್ಚ್ ತಿಂಗಳವರೆಗೂ ಹಣವನ್ನು ಹಾಕಲಾಗಿದ್ದು,
ಏಪ್ರಿಲ್, ಮೇ ಮತ್ತು ಜೂನ್ 3 ತಿಂಗಳದ್ದು 6,000 ರೂಪಾಯಿ ಬಾಕಿ ಇದೆ ಅಂತ ಹೇಳಲಾಗ್ತಾ ಇದ್ದು ಆದಷ್ಟು ಬೇಗನೆ ಕ್ಲಿಯರ್ ಆಗಲಿದೆ. ಇನ್ನು ಎರಡನೇದಾಗಿ BPL ಕಾರ್ಡ್ ಇದ್ದವರಿಗೆ, ಅನ್ನಭಾಗ್ಯ ಫಲಾನುಭವಿಗಳಿಗೆ ಹಾಗೂ ಅಂತ್ಯೋದಯ ಪಡಿತರ ಚೀಟಿ ಇದ್ದವರಿಗೂ ಕೂಡ ಅಕ್ಕಿ ಜೊತೆಗೆ ರಾಗಿ ಮಾತ್ರ ಅಲ್ಲ, ಇನ್ ಮುಂದೆ ನಿಮಗೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ, ಹೌದು ವೀಕ್ಷಕರೇ, ಈ ಎಲ್ಲಾ ಆಹಾರ ಸಾಮಗ್ರಿಗಳನ್ನ ಪೌಷ್ಟಿಕಾಂಶವುಳ್ಳ ಒಂದು ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡ್ತೀವಿ ಅಂತ ಒಂದು ಗುಡ್ ನ್ಯೂಸ್ ಆಹಾರ ಸಚಿವರು KH ಮುನಿಯಪ್ಪ ಸರ್ ಅವರು BPL ಕಾರ್ಡ್ ಇದ್ದವರಿಗೆ ಮತ್ತು ಅಂತ್ಯೋದಯ ಪಡಿತರ ಚೀಟಿದ್ದವರಿಗೆ ಕೊಟ್ಟಿರುವಂತದ್ದು. ನೋಡಿ, ಬಿಜೆಪಿ ಪಕ್ಷದವರು, ವಿರೋಧ ಪಕ್ಷದವರು ಈ ಯೋಜನೆ ಬಂದ್ ಆಗಿದೆ, ಈ ಯೋಜನೆ ಶುರು ಆಗೋಕ್ಕಿಂತ ಮುಂಚೆನೆ ಕಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು. ಆದ್ರೆ ಇದಕ್ಕೆ ರಾಜ್ಯ ಸರ್ಕಾರದಿಂದ ಆಹಾರ ಇಲಾಖೆಯಿಂದ ಸಚಿವರು KH ಮುನಿಯಪ್ಪ ಸರ್ ಅವರು ಇಂದಿರಾ ಕಿಟ್ ಟೆಂಡರ್ ಪ್ರಕ್ರಿಯೆ ಅಂತಿಮ ಹಂತದಲ್ಲಿ ಬಂದಿದೆ, ಸೊ ಇದನ್ನ ಯೋಜನೆ ಮುಂದುವರಿಯುತ್ತೆ, ಸೊ ಯಾವುದೂ ಕೂಡ ಯೋಜನೆಗಳನ್ನ ನಿಲ್ಲಿಸಲ್ಲ ಅಂತಾನು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾವಾಗ ವಿತರಣೆ ಮಾಡ್ತಾರೆ, ಯಾವ ತಿಂಗಳು ವಿತರಣೆ ಮಾಡ್ತಾರೆ, ಇದ್ರ ಬಗ್ಗೆ ಇನ್ನೂ ಕೂಡ ಅಪ್ಡೇಟ್ ಬಂದಿಲ್ಲ ವೀಕ್ಷಕರೇ. ಆದ್ರೆ ಮುಂದಿನ ದಿನಗಳಲ್ಲಿ ಶೀಘ್ರದಲ್ಲಿ ವಿತರಣೆ ಮಾಡ್ತೀವಿ ಅಂತ ಒಂದು ಭರವಸೆಯನ್ನ ಆಹಾರ ಸಚಿವರು KH ಮುನಿಯಪ್ಪ ಸರ್ ಅವರು ಅನ್ನಭಾಗ್ಯ ಫಲಾನುಭವಿಗಳಿಗೆ, BPL ಮತ್ತು AY ಅಂತ್ಯೋದಯ ಪಡಿತರ ಚೀಟಿದವರೆಗೂ ಕೂಡ ಇಂದಿರಾ ಕಿಟ್ ವಿತರಣೆ ಮಾಡಲಾಗುತ್ತೆ. ನೋಡಿ, 5 kg ಅಕ್ಕಿ ಕೊಟ್ಟು 5 kg ಅಕ್ಕಿ ಅಂದ್ರೆ ಒಟ್ಟು 10 kg ಇದೆಯಲ್ಲ, ಅದರಲ್ಲಿ 5 kg ಅಕ್ಕಿ ಕೊಟ್ಟು 5 kg ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತಂತೆ ವೀಕ್ಷಕರೇ. ಇನ್ನು ಪ್ರತಿಯೊಂದು ಇಂದಿರಾ ಕಿಟ್ಗೂ ಕೂಡ ಬಾರ್ ಕೋಡ್ ಹಾಕೋದಾಗಿರ್ಬೋದು, ಪ್ಯಾಕಿಂಗ್ ಮಾಡೋದಾಗಿರ್ಬೋದು, ಸೊ ಇದಕ್ಕೆ ಸಮಯ ಕೂಡ ಬೇಕಾಗುತ್ತೆ. ಸೊ ಈ ಬಾರಿ ಒಂದು ಯೋಜನೆ ಯಾವಾಗಿಂದ ಪ್ರಾರಂಭವಾಗಬಹುದು, ಇನ್ನು 1 ತಿಂಗಳು ವಿಳಂಬವಾಗುವ ಸಾಧ್ಯತೆ ಇದೆ, ಆದ್ರೆ ಇದನ್ನ ವಿತರಣೆ ಮಾಡ್ತೇವೆ ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಸೊ ಇದು ಒಂದು ನಮ್ಮ BPL ಕಾರ್ಡ್ ಗ್ರಾಹಕರಿಗೆ ಮತ್ತು ಅಂತ್ಯೋದಯ ಪಡಿತರ ಚೀಟಿದವರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಇನ್ನು ಎರಡನೇದು ಏನಪ್ಪಾ ಅಂದ್ರೆ BPL ಕಾರ್ಡ್ ಮತ್ತು ರೇಷನ್ ಕಾರ್ಡ್ ತಿದ್ದುಪಡಿ ಪ್ರಕ್ರಿಯೆ ಕೂಡ ಪ್ರಾರಂಭವಾಗಿದೆ. ಹೆಸರು ಬದಲಾವಣೆ ಆಗಿರ್ಬೋದು, ಅಡ್ರೆಸ್ ಚೇಂಜ್ ಆಗಿರ್ಬೋದು, ಅದನ್ನ ನೀವು ಮಾಡಿಸಬಹುದು ಈಗ. ಇನ್ನು ವೀಕ್ಷಕರೇ, ಪ್ರತಿ ತಿಂಗಳು ನಿಮಗೆ 1,000 ರೂಪಾಯಿಂದ 5,000 ರೂಪಾಯಿವರೆಗೂ ಪಿಂಚಣಿ ಬರುತ್ತೆ. ನಿಮ್ಮ ಹತ್ತಿರ BPL ಕಾರ್ಡ್ ಇರಲಿ, APL ಕಾರ್ಡ್ ಇರಲಿ, ಯಾವುದೇ ರೇಷನ್ ಕಾರ್ಡ್ ಇರಲಿ, ಮತ್ತೆ ಆಧಾರ್ ಕಾರ್ಡ್ ಇದ್ರೆ ಸಾಕು. ಈ ಯೋಜನೆಗೆ ನಿಮಗೆ ಆರಾಮವಾಗಿ ಬ್ಯಾಂಕ್ ಅಕೌಂಟ್ ಮೂಲಕವೇ ಅಟಲ್ ಪೆನ್ಷನ್ ಯೋಜನಾ ಮೂಲಕ ತಿಂಗಳಿಗೆ 1,000 ರೂಪಾಯಿಂದ 5,000 ರೂಪಾಯಿವರೆಗೂ 60 ವರ್ಷ ಮೇಲ್ಪಟ್ಟಾಗ ನೀವು ಸರ್ಕಾರದಿಂದ ಪಿಂಚಣಿ ಹಣ ಪಡ್ಕೋಬಹುದು. ಆದ್ರೆ ಇದಕ್ಕೆ ನೀವೇನ್ ಮಾಡಬೇಕು ಅಂದ್ರೆ ಸಣ್ಣ ಮೊತ್ತದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಹೌದು, ಇದು ಸರ್ಕಾರದ ಯೋಜನೆ, ಕೇಂದ್ರ ಸರ್ಕಾರದ ಯೋಜನೆ ಆಗಿರೋದ್ರಿಂದ ನೀವು ಇದರಲ್ಲಿ ಹೂಡಿಕೆ ಮಾಡಬಹುದು ವೀಕ್ಷಕರೇ. ನೋಡಿ, ತಿಂಗಳಿಗೆ 210 ರೂಪಾಯಿ ಹೂಡಿಕೆ ಮಾಡಬೇಕು ನೀವು. 60 ವರ್ಷ ನಿಮಗೆ ದಾಟಿದ ನಂತರ ಜೀವನ ಪೂರ್ತಿ ಪ್ರತಿ ತಿಂಗಳು 5,000 ರೂಪಾಯಿ ನೀವು ಪೆನ್ಷನ್ ಅನ್ನ ಪಡ್ಕೋಬಹುದು ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಈ ಒಂದು ಯೋಜನೆಯಲ್ಲಿ ನಿಮಗೆ 1,000 ರೂಪಾಯಿ ಬೇಕಂದ್ರೆ ನೀವು ಕಡಿಮೆ ಹಣವನ್ನ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಇಲ್ಲ, ನಿಮಗೆ 5,000 ಮ್ಯಾಕ್ಸಿಮಮ್ ಪೆನ್ಷನ್ ಇದೆ, ಅಷ್ಟು ಬೇಕಂದ್ರೆ ನೀವು 210 ರೂಪಾಯಿವರೆಗೂ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಆದ್ರೆ ಇದು ನಿಮ್ಮ ವಯಸ್ಸಿನ ಮೇಲೆ ಅಪ್ಲೈ ಮಾಡಲಾಗುತ್ತೆ ವೀಕ್ಷಕ. ಈ ಒಂದು ಯೋಜನೆಗೆ ನೀವು ಅರ್ಜಿ ಹಾಕ್ಬೇಕಂದ್ರೆ ನಿಮ್ಮ ವಯಸ್ಸು 18ರಿಂದ 40 ವರ್ಷದ ಒಳಗಿರಬೇಕು. ನೀವು ಈಗಿನಿಂದಲೇ ಈ ಒಂದು ಯೋಜನೆಯಲ್ಲಿ ಹಣವನ್ನ ಹೂಡಿಕೆ ಮಾಡೋದಕ್ಕೆ ಪ್ರಾರಂಭ ಮಾಡಬೇಕಾಗುತ್ತೆ. 1,000 ರೂಪಾಯಿ ನಿಮಗೆ ಪಿಂಚಣಿ ಬೇಕು, ನಿಮಗೆ 60 ವರ್ಷ ಆದ್ಮೇಲೆ ಅಂದ್ರೆ ನಿಮ್ಮ ವಯಸ್ಸು ಈಗ 18 ವರ್ಷ ಇದೆ ಅಂದ್ರೆ ನೀವು 42 ರೂಪಾಯಿ ಕಟ್ಟಬೇಕಾಗುತ್ತೆ. ಅದೇ ನಿಮಗೇನಾದ್ರೂ 5,000 ರೂಪಾಯಿವರೆಗೂ ಪೆನ್ಷನ್ ಬೇಕು ಅಂದ್ರೆ ನೀವು 18 ವರ್ಷದಲ್ಲಿದ್ರೆ 210 ರೂಪಾಯಿ ಕಟ್ಟಬೇಕಾಗುತ್ತೆ. ಅಂದ್ರೆ ಪ್ರತಿ ತಿಂಗಳು ನೀವು ಕಟ್ಟಬೇಕು, 60 ವರ್ಷದವರೆಗೂ ಕಟ್ಟಬೇಕು. 60 ವರ್ಷ ಆದ ಬಳಿಕ ನಿಮಗೆ ಸರ್ಕಾರದಿಂದಲೇ 1,000 ರೂಪಾಯಿ ನಡೆದು 5,000 ರೂಪಾಯಿ ಪೆನ್ಷನ್ ಕೂಡ ಬರುತ್ತೆ. ಅಂದ್ರೆ ಪ್ರತಿ ತಿಂಗಳು ನಿಮಗೆ ಜೀವನ ಪೂರ್ತಿ ಹಣ ಬರುತ್ತೆ ಅಂತಾನೆ ಹೇಳ್ಬಹುದು. ಅಂದ್ರೆ ನಿಮ್ದು ಏನಾದ್ರೂ 40 ವರ್ಷ ಈಗ ಇದೆ ಅಂದ್ರೆ 1,000 ರೂಪಾಯಿ ಪಿಂಚಣಿ ಬೇಕಂದ್ರೆ 291 ರೂಪಾಯಿ ಕಟ್ಟಬೇಕಾಗುತ್ತೆ. ಅದೇ ನಿಮಗೆ 5,000 ರೂಪಾಯಿ ಪಿಂಚಣಿ ಬೇಕಂದ್ರೆ 1,454 ರೂಪಾಯಿ ಹಣ ಕಟ್ಟಬೇಕಾಗುತ್ತೆ. ಒಂದು ವಿಷಯ ಏನಪ್ಪಾ ಅಂದ್ರೆ ಯೋಜನೆಗೆ ಎಷ್ಟು ಬೇಗ ಸೇರ್ತಿರೋ ಅಷ್ಟು ಕಡಿಮೆ ಕಂತು ನೀವು ಕಟ್ಟಬೇಕು. ವಯಸ್ಸು ಹೆಚ್ಚಾದಂತೆ ತಿಂಗಳ ಕಂತಿನ ಮೊತ್ತವೂ ಕೂಡ ಹೆಚ್ಚಾಗುತ್ತೆ. ಆದ್ದರಿಂದ 18ರಿಂದ 25 ವರ್ಷ ಒಳಗಿನ ಯೋಜನೆಗೆ ಸೇರಿದ್ರೆ ಹೆಚ್ಚು ಲಾಭವಾಗುತ್ತೆ ಅಂತಾನು ಕೂಡ ಇಲ್ಲಿ ಹೇಳಬಹುದು ವೀಕ್ಷಕರೇ. ಮತ್ತೊಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಇನ್ ಮುಂದೆ ಬಸ್ಗಳಲ್ಲಿ ಪ್ರಯಾಣಿಕರ ಸ್ನೇಹಿ ಮಾರ್ಗಸೂಚಿ ಬಿಡುಗಡೆ ಮಾಡಲಾಗಿದೆ. ಇದರ ಹಿಂದಿರೋ ಕಾರಣ ಏನಪ್ಪಾ ಅಂದ್ರೆ ಈಗಾಗಲೇ ನಮ್ಮ ಕರ್ನಾಟಕದಲ್ಲಿ ಶಕ್ತಿ ಯೋಜನೆ, ಸಾರಿಗೆ ಇಲಾಖೆ ದಿವಾಳಿ ಆಗಿದೆ, ಆರ್ಥಿಕ ಸಂಕಷ್ಟದಲ್ಲಿದೆ, ಪ್ರಯಾಣಿಕರು ನಿತ್ಯ ಒಂದಿಲ್ಲೊಂದು ಸಮಸ್ಯೆ ಎದುರಿಸಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿ ಬರ್ತಾ ಇತ್ತು. ಈ ಕಾರಣದಿಂದ ಸಾರಿಗೆ ಸಚಿವರಾಗಿ ಅಧಿಕಾರ ವಹಿಸಿಕೊಂಡ ಬಳಿಕ ಭೈರತಿ ಸುರೇಶ್ ಅವರು ಮಾಸ್ಕ್ ಧರಿಸಿ BMTC ಬಸ್ನಲ್ಲಿ ಖುದ್ದು ಪ್ರಯಾಣಿಸುವ ಮೂಲಕ ರಿಯಾಲಿಟಿ ಚೆಕ್ ಅನ್ನ ಮಾಡಿದ್ದಾರೆ. ಅಷ್ಟು ಮಾತ್ರವಲ್ಲದೆ ರಿಯಾಲಿಟಿ ಚೆಕ್ ಅಲ್ಲಿ BMTC ಬಸ್ಗಳ ಸಂಚಾರ, ಟಿಕೆಟ್ ವಿತರಣೆ, ಪ್ರಯಾಣಿಕರೊಂದಿಗೆ ಬಸ್ ಕಂಡಕ್ಟರ್ ವರ್ತನೆ ಸೇರಿದಂತೆ ಹಲವು ಅಂಶಗಳನ್ನ ಖುದ್ದು ಸಚಿವರು ಗಮನಿಸಿದ್ದಾರೆ. ನಂತರ ಚಿಲ್ಲರೆ ಇಲ್ಲದಕ್ಕೆ ಸಚಿವರನ್ನ ಕೆಳಗಿಳಿಸಿದ್ದಾರೆ ಬಸ್ ಚಾಲಕ. ಹೌದು ವೀಕ್ಷಕರೇ, ಇದೇ ವೇಳೆ ಹೆಬ್ಬಾಳ ಮತ್ತು ನಾಗಶೆಟ್ಟಿಹಳ್ಳಿ ಮಾರ್ಗದ BMTC ಬಸ್ ಹತ್ತಿದ ಸಾರಿಗೆ ಸಚಿವರನ್ನ
ಟಿಕೆಟ್ ಎಂದು ಕಂಡಕ್ಟರ್ ಕೇಳಿದಾಗ ಆಗ ಸಚಿವರು 100 ರೂಪಾಯಿ ನೋಟನ್ನ ಕೊಟ್ಟಿದ್ದಾರೆ. ಚಿಲ್ಲರೆ ಕೊಡಿ, ತನ್ನ ಬಳಿಯೂ ಚಿಲ್ಲರೆ ಇಲ್ಲವೆಂದು ತನ್ನ ಬ್ಯಾಗ್ ತೋರಿಸಿದ ಕಂಡಕ್ಟರ್ ಚಿಲ್ಲರೆ ಇಲ್ಲದಿದ್ದರೆ ಬಸ್ನಿಂದ ಕೆಳಗೆ ಇಳಿಯುವಂತೆ ತಿಳಿಸಿದ್ದಾರೆ. ಕಂಡಕ್ಟರ್ ಪ್ರತಿಕ್ರಿಯೆ ನೋಡಿ ಸಚಿವರು ಏನೊಂದು ಮಾತನಾಡದೆ ಬಸ್ನಿಂದ ಕೆಳಗಿಳಿದಿದ್ದಾರೆ. ವೀಕ್ಷಕರೇ, ಕೈ ಮಾಡಿದ್ರೂ ಬಸ್ ನಿಲ್ಲಿಸಿಲ್ಲ, ಸಿಬ್ಬಂದಿಗೆ ಅಮಾನತಿಗೆ ಸೂಚನೆ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಹೀಗಾಗಿ ಈಗ ಬಿಎಂಟಿಸಿಯಿಂದ ಪ್ರಯಾಣಿಕರ ಸ್ನೇಹಿ ಸೇವೆಗೆ ಹೊಸ ಗೈಡ್ಲೈನ್ಸ್ ಅನ್ನ ಜಾರಿ ಮಾಡಲಾಗಿದೆ. ನಿಗದಿತ ಬಸ್ ನಿಲ್ದಾಣಗಳಲ್ಲಿ ಕಡ್ಡಾಯವಾಗಿ ನಿಲುಗಡೆ ಮಾಡಬೇಕು, ಸೌಜನ್ಯಯುತ ವರ್ತನೆಗೆ ಆದ್ಯತೆ ಕೊಡಬೇಕು, UPI ಪಾವತಿ ವ್ಯವಸ್ಥೆ ಕಡ್ಡಾಯವಾಗಿ ಬಳಕೆ ಮಾಡಬೇಕು, ATM ನಲ್ಲಿ ನಿಗದಿತ ನಿಲ್ದಾಣಗಳ ಸೇರ್ಪಡೆ ಮಾಡಬೇಕು, ಸಿಬ್ಬಂದಿಗೆ ಸಾಫ್ಟ್ ಸ್ಕಿಲ್ಸ್ ತರಬೇತಿ ಕೊಡಬೇಕು, ದೈನಂದಿನ ಅರಿವು ಕಾರ್ಯಕ್ರಮ, ಉತ್ತಮ ಸೇವೆ ಸಲ್ಲಿಸುವ ಸಿಬ್ಬಂದಿಗೆ ಪ್ರಶಂಸೆ ಸೇರಿದಂತೆ ಹಲವಾರು ಮಾರ್ಗಸೂಚಿ ಮತ್ತು ಗೈಡ್ಲೈನ್ಸ್ ಗಳನ್ನ ಪ್ರಯಾಣಿಕರ ಸ್ನೇಹಿ ಸೇವೆಗೆ ಬಿಎಂಟಿಸಿ ಕಡೆಯಿಂದ ಬಿಡುಗಡೆ ಮಾಡಲಾಗ್ತಾ ಇದೆ. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಕೂಡ ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗ್ತಾ ಇದೆ. ಸೊ ಎಲ್ಲಾ ಮಹಿಳೆಯರು ಮುಂದಿನ ವಾರದಲ್ಲಿ ಈ ಒಂದು ಅಪ್ಡೇಟ್ ರಾಜ್ಯ ಸರ್ಕಾರದಿಂದ ಬರೋದಿದೆ. ಸದ್ಯಕ್ಕೆ ಯಾರೂ ಕೂಡ ನಾಡ ಕಚೇರಿಗಳಿಗಾಗಿರ್ಬೋದು ಅಥವಾ ಸೇವಾ ಕೇಂದ್ರಗಳಿಗೆ ಹೋಗಬೇಡಿ, ಅದಕ್ಕಂದ್ರೆ ಸದ್ಯಕ್ಕೆ ಇನ್ನೂ ಕೂಡ ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗಿಲ್ಲ. ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾದ ಬಳಿಕ ನೀವು ನಿಮ್ಮ ಆಧಾರ್ ಕಾರ್ಡ್, ನಿಮ್ದು ವೋಟರ್ ಕಾರ್ಡ್ ಹಾಗೂ ನಿಮ್ಮ ಒಂದು ಭಾವಚಿತ್ರದ ಫೋಟೋ, ಆಧಾರ್ ಕಾರ್ಡ್ಗೆ ಲಿಂಕ್ ಇದ್ದ ಮೊಬೈಲ್ ಸಂಖ್ಯೆ ಅಷ್ಟು ತಗೊಂಡು ಹೋಗ್ಬಿಟ್ಟು ನೀವು ಅರ್ಜಿಯನ್ನ ಹಾಕಬೇಕಾಗುತ್ತೆ. ಅರ್ಜಿ ಹಾಕಿದ ಬಳಿಕ ನಿಮಗೆ ಶಕ್ತಿ ಸ್ಮಾರ್ಟ್ ಕಾರ್ಡ್, ಸ್ಪೆಷಲ್ ಐಡೆಂಟಿಟಿ ಕಾರ್ಡ್ ವಿತರಣೆ ಮಾಡಲಾಗುತ್ತೆ. ವೀಕ್ಷಕರೇ, ಇನ್ನು 1 ವಾರ 15 ದಿನ ಸಮಯ ಬೇಕಾಗಿ ಬರಬಹುದು. ಇನ್ನೊಂದು ಕಡೆಗೆ ಭಾರತದಲ್ಲಿ ಮತ್ತೆ ಕೊರೋನಾ ವೈರಸ್ ಪಾಸಿಟಿವ್ ಕೇಸ್ಗಳು ಬಂದಿದೆಯಾ? ಹೌದು, 8 ಮಂದಿಗೆ ಕೊರೋನಾ ವೈರಸ್ ಪಾಸಿಟಿವ್ ಆಗಿದೆ. ನೋಡಿ, 2019 ನಂತರ ದೇಶದಲ್ಲಿ ಭಾರಿ ಬದಲಾವಣೆ ಆಗಿದ್ದೆ ಈ ಒಂದು ಕೊರೋನಾದಿಂದಾಗಿ. ಈಗ ನೋಡಿ, ಮತ್ತೆ ಆಂಧ್ರ ಪ್ರದೇಶದಲ್ಲಿ COVID-19 ಮತ್ತೆ ಆತಂಕ ಸೃಷ್ಟಿಸಿದೆ. ಹೌದು, YSR ಕಡಪ ಜಿಲ್ಲೆಯಲ್ಲಿ 8 ಕೊರೋನಾ ವೈರಸ್ ಪ್ರಕರಣಗಳು ವರದಿಯಾಗಿವೆ. ಅದರಲ್ಲೂ ಪಾಸಿಟಿವ್ ಬಂದ 2 ರೋಗಿಗಳು ಚಿಕಿತ್ಸೆ ಸಮಯದಲ್ಲಿ ಸಾವನ್ನಪ್ಪಿದ್ದಾರೆ ಎಂಬುವ ಆತಂಕಕಾರಿ ಸುದ್ದಿ ವೈರಲ್ ಆಗಿದೆ. ಸೊ 2022 ನಂತರ ಆಂಧ್ರದಲ್ಲಿ ವರದಿಯಾದ ಮೊದಲ ಕೋವಿಡ್ ಸಾವುಗಳು ಎಂದು ವರದಿ ಮಾಡಲಾಗಿದೆ. ವೀಕ್ಷಕರೇ,